ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಒಂದು ವಾರದ ಕೆಳಗೆ ನನಗೆ KSA ಇಂದ ಮೆಸೇಜ್ ಕಳಿಸಿದ್ರು, ನೀವು ಕೂಚ್ ಬಿಹಾರ್ ಟ್ರೋಫಿ ಕರ್ನಾಟಕ ಫೈನಲ್ಗೆ ಬಂದ್ರೆ ಶಿವಮೊಗ್ಗದಲ್ಲಿ ನಡೆಸಬೇಕಾಗುತ್ತೆ, ಅದಕ್ಕೆ ತಯಾರಿ ಮಾಡ್ಕೊಳ್ಳಿ ಅಂತ. ಈಗ 2 ದಿನದ ಮುಂಚೆ ನಮಗೆ ಗೊತ್ತಾಯ್ತು ಕರ್ನಾಟಕ ಫೈನಲ್ ಎಂಟ್ರಿ ಆಯ್ತು ಅಂತ. ಹಾಗಾಗಿ ಸ್ವಲ್ಪ ಶಾರ್ಟ್ ಪೀರಿಯಡ್ ಅಲ್ಲೇ ನಾವು ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಬೇಕಾಗಿರೋದು ಸ್ವಲ್ಪ ಬ್ಯುಸಿ ಆಗಿತ್ತು. ಹಾಗಾಗಿ ನಿಮ್ಮನ್ನ ಮುಂಚಿತವಾಗಿ ತಿಳಿಸ್ಲಿಕ್ಕೆ ನಮ್ಗೆ ಪ್ರಾಬ್ಲಮ್ ಆಯ್ತು. ಈಗ ಅದರದ್ದು ವಿವರಗಳನ್ನ ನೀಡ್ತಾ ಇದೀವಿ. ಕೂಚ್ ಬಿಹಾರ್ ಟ್ರೋಫಿಗೆ ಫೈನಲ್ ಅಲ್ಲಿ ಕರ್ನಾಟಕ ಮತ್ತೆ ಮುಂಬೈ ಇವೆರಡು ತಂಡಗಳು ಫೈನಲ್ಗೆ ಕ್ವಾಲಿಫೈ ಆಗಿದೆ. ಅದರ ವಿವರಗಳನ್ನ ನಿಮ್ಗೆ ಕೊಟ್ಟಿದ್ದೀವಿ. ಕರ್ನಾಟಕ ತಂಡ ಈಗ ಆಲ್ರೆಡಿ ಬಂದು ವಾಸ್ತವ ಹೂಡಿದ್ದಾರೆ ರಾಯಲ್ ಆರ್ಕಿಡ್ ಅಲ್ಲಿ. ಮುಂಬೈ ತಂಡ ಇವತ್ತು ಫ್ಲೈಟ್ ಅಲ್ಲಿ ಬರ್ಬೇಕಾಯ್ತದೇನೋ, ಫ್ಲೈಟ್ ಸ್ವಲ್ಪ ಪ್ರಾಬ್ಲಮ್ ಇಂದ ಸ್ವಲ್ಪ ಡಿಲೇ ಆಗಿ ಸಂಜೆ ಒಳಗೆ ಬಂದು ಸೇರ್ಬೋದು ಅಂತ ನಿರೀಕ್ಷೆ ಇರ್ತೇವೆ. ಇವತ್ತು ನಾಳೆ ನಡೆಸಿದೆ 10, 11, 12ರಿಂದ 15ರವರೆಗೆ ಈ ಪಂದ್ಯಾವಳಿ ನಡೆಯುತ್ತೆ. ಕರ್ನಾಟಕ ಟೀಮ್ ನಲ್ಲಿ ಧನುಷ್ ಗೌಡ ಅಂತ ಹೇಳಿ ಇವರು ಟೀಮ್ ಅಲ್ಲಿ ಇದ್ರು. ಈಗ ಅಂಡರ್-19 ಸೆಲೆಕ್ಟ್ ಆಗಿರೋದ್ರಿಂದ ಟೀಮಿಗೆ ಹೋಗಿದ್ದಾರೆ ಇವರು. ಧನುಷ್ ಗೌಡ ಅಂತ ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಆಗಿದ್ದಾರೆ, ಇಂಡಿಯಾ ಟೀಮಿಗೆ ಹೋಗಿದ್ದಾರೆ. ಧನುಷ್ ಗೌಡ ಇಂಡಿಯಾ 19 ಸೆಲೆಕ್ಟ್ ಆಗಿದ್ದಾರೆ. ಈಗ ಪ್ರೆಸೆಂಟ್ ಕ್ಯಾಪ್ಟನ್ ಧೀರಜ್ ಗೌಡ ರೈಟ್ ಆರ್ಮ್, ರೈಟ್ ಹ್ಯಾಂಡ್ ಆಫ್ ಸ್ಪಿನ್ ಇಂಡಿಯಾ ಎಗೆ ಆಡಿದ್ದಾರೆ. ಅವರು ಕರ್ನಾಟಕ ಅಂಡರ್-19 ಕ್ಯಾಪ್ಟನ್ ಆಗಿದ್ದಾರೆ. ಧೀರಜ್ ಗೌಡ ಮತ್ತೆ ಹಾರ್ದಿಕ್ ರಾಜ್ ರಣಜಿ ಸ್ಕ್ವಾಡ್ ನಲ್ಲೂ ಇದ್ದಾರೆ ಈಗ 23, 24ರಲ್ಲಿ. ಶುಭಾಂಗ್ ಹೆಗಡೆ, ವಿದ್ಯಾಧರ್ ಪಾಟೀಲ್ ವರ್ಲ್ಡ್ ಕಪ್ ಇದರಲ್ಲಿದ್ದಾರೆ. IPL ನಲ್ಲೂ ಆಡಿದ್ರು, ಮಹಾರಾಜ ಕಪ್ ನಲ್ಲೂ ಇವರು ಇಬ್ರು ಆಡಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಈ ಪಂದ್ಯಾವಳಿಗೆ ಎಲ್ಲಾ ತರದ ವ್ಯವಸ್ಥೆಗಳನ್ನ ನಾವು ಈಗ ಆಲ್ರೆಡಿ ತಗೊಂಡಿದ್ದೀವಿ. ಮೇನ್ ಆಗಿ ರಾಹುಲ್ ದ್ರಾವಿಡ್ ಅವ್ರ ಮಗ ಸುಮಿತ್ ದ್ರಾವಿಡ್ ಅವರು ಈ ಪಂದ್ಯಾವಳಿಗೆ ಬಂದಿದ್ದಾರೆ, ಮ್ಯಾಚ್ ಆಡ್ತಾ ಇದ್ದಾರೆ ಅವರು. ಮೊನ್ನೆ ಅವರು ಫೈನಲ್ ನಲ್ಲಿ ಸುಮಾರು ಬ್ಯಾಟಿಂಗ್ ಆಲ್ರೌಂಡರ್ ಅವರು 9 ವಿಕೆಟ್ ಮತ್ತೆ ಸುಮಾರು ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಒಂದು 29 ರನ್, ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಒಂದು 27 ರನ್ ನಾಟ್ ಔಟ್ ಏನೋ ಆಗಿದ್ದಾರೆ. ಮತ್ತೆ ಪಿಚ್ ಕ್ಯೂರೇಟರ್ ಪ್ರಶಾಂತ್ ಅವರು ಬರ್ತಾ ಇದ್ದಾರೆ. ಆಮೇಲೆ ದೊಡ್ಡ ಗಣೇಶ್, ಇಂಡಿಯಾ ಟೀಮ್ ಆಡಿದ ದೊಡ್ಡ ಗಣೇಶ್ ಅವರು ಬರ್ತಾ ಇದ್ದಾರೆ. ಅವರು ಈ ಮ್ಯಾಚ್ ನ ಅಬ್ಸರ್ವ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ KSA ಪರವಾಗಿ. ಇದಲ್ಲದೆ ಅಂಡರ್-19 ಸೆಲೆಕ್ಟರ್ಸ್ ಗಳು ಬರ್ತಾ ಇದ್ದಾರೆ, BCCI ಸೆಲೆಕ್ಟರ್ಸ್ ಗಳು ಬರ್ತಾ ಇದ್ದಾರೆ. ಮತ್ತೆ ಈ ಹೈಲೈಟ್ ಆಫ್ ದಿ ಟೂರ್ನಮೆಂಟ್ ಡಿಜಿಟಲ್ ಕವರೇಜ್, ಅಂದ್ರೆ BCCI ಯಾವ್ದಾವ್ದು ಫೈನಲ್ ಆಗುತ್ತೋ ಆ ಮ್ಯಾಚ್ ಗಳದೆಲ್ಲ ಡಿಜಿಟಲ್ ಕವರೇಜ್ ಮಾಡ್ಕೊಂತಾರೆ. ಅಂದ್ರೆ ಅವ್ರ ಲೈಬ್ರರಿ, BCCI ಲೈಬ್ರರಿಲಿ ಸ್ಟೋರ್ ಮಾಡ್ತಾರೆ. ಈ ಸ್ಟಾರ್ ಸ್ಪೋರ್ಟ್ಸ್ ಇದು ಮೀಡಿಯಾಗಳು ಏನಿದೆ ಅವ್ರದ್ದು, ಅವಾಗ ಯಾವಾಗ ಅವ್ರಿಗೆ ಗ್ಯಾಪ್ ಸಿಗುತ್ತೆ ಅದರಲ್ಲಿ ಅದನ್ನ ಟೆಲಿಕಾಸ್ಟ್ ಮಾಡ್ತಾ ಇರ್ತಾರೆ. ಇದಾಗಿದ್ದಾರೆ. ಅವ್ರು ದುರ್ಗಿಗುಡಿ ಕ್ರಿಕೆಟ್ ಸಂಸ್ಥೆಗೆ ಆಡ್ತಾ ಇದ್ರು. ನಮ್ಮ SS ಪುಟ್ಟಪ್ಪನವರು, ಅವರು ಮೊಮ್ಮಗ ಅಕ್ಷಯ್ ಅವರು ಬೌಲಿಂಗ್ ಕೋಚ್ ಆಗಿ ತಂಡನ